hello ಎಲ್ಲರಿಗೂ ನಮಸ್ತೆ ಕರ್ನಾಟಕ ಚರಿತ್ರೆಯ ಮತ್ತೊಂದು ಸ್ಥಳಕ್ಕೆ ನಿಮ್ಗೆಲ್ಲ ಸ್ವಾಗತ. ನಮಗೆ ಬೆಂಗಳೂರು ಕಟ್ಟಿದ್ದು ಯಾರಪ್ಪ ಅಂತ ಯೋಚನೆ ಮಾಡಿದ್ರೆ ಫಸ್ಟ್ ನೆನಪಾಗುವಂತದ್ದೇ ಕೆಂಪೇಗೌಡರು. ಬೆಂಗಳೂರು ಸಾವಿರಾರು ಜನಕ್ಕೆ ಜೀವನ ಕಟ್ಟಿಕೊಟ್ಟಂತಹ ಸ್ಥಳ. ಅಂತಹ ಸ್ಥಳವನ್ನ ನಿರ್ಮಾಣ ಮಾಡಿದಂತಹ ಕೀರ್ತಿ ಕೆಂಪೇಗೌಡರಿಗೆ ಸಲ್ಲುವಂತದ್ದು. ಮತ್ತೆ ಇವರು ಹುಟ್ಟಿದ್ದು ಮಾಗಡಿಯಲ್ಲಿ, ಅಂದ್ರೆ ಮರಣವನ್ನ ಹೊಂದಿದ್ದು ಅನ್ನೋದಕ್ಕಿಂತಲೂ ಅವರು ಐಕ್ಯರಾಗಿದ್ದು ಎಲ್ಲಿ ಅನ್ನೋ ಕುತೂಹಲ ಎಲ್ಲರಿಗೂ ಸಹ ಇರುತ್ತೆ. ಸೊ ಆ ಒಂದು ಕುತೂಹಲಕ್ಕೆ ಇವತ್ತು ಉತ್ತರವನ್ನ ಕೊಡೋದಕ್ಕೆ ನಾನ್ ಬಂದಿದ್ದೀನಿ ಕೆಂಪೇಗೌಡರು ಐಕ್ಯವಾಗಿರುವಂತಹ ಸ್ಥಳಕ್ಕೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾಡಪ್ರಭು ಕೆಂಪೇಗೌಡರು ಐಕ್ಯವಾದ ಪುಣ್ಯಕ್ಷೇತ್ರ ಅಥವಾ ಪುಣ್ಯ ಸ್ಥಳ ಅಂತ ಹಾಕಿದ್ದಾರೆ ಕೆಂಪಾಪುರ. ಸೊ ಈ ಕೆಂಪಾಪುರ ಎಲ್ಲಿ ಬರುತ್ತಪ್ಪ ಅಂದ್ರೆ ಕೆಂಪಾಪುರ ತಿಪ್ಪಸಂದ್ರ ಹೋಬಳಿ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ಸೊ ಅವರು ಯುದ್ಧ ನಡೆಸಬೇಕಾದ್ರೆ ಯುದ್ಧದಲ್ಲಿ ದಣಿವಾಗಿ ಅಥವಾ ಯುದ್ಧದಲ್ಲಿ ಒಂದ್ ಸ್ವಲ್ಪ ಬೇಸತ್ತು ತದನಂತರ ಅವರು ಐಕ್ಯ ಆಗ್ಬೇಕು, ಇನ್ನೇನು ನಾನು ಕೆಲವು ಕ್ಷಣಗಳಲ್ಲಿ ಅಥವಾ ಕೆಲವು ದಿನಗಳಲ್ಲಿ ಮರಣವನ್ನ ಹೊಂದುತ್ತೀನಿ ಅನ್ನೋಂತ ಮುನ್ಸೂಚನೆ ಅವ್ರಿಗೆ ಸಿಕ್ಕಿದಾಗ ಅವರು ಈ ಒಂದು ಸ್ಥಳದಲ್ಲಿ ಬಂದು ಐಕ್ಯರಾದ್ರು ಅನ್ನುವಂತಹ ಕಥೆಯನ್ನ ಇಲ್ಲಿನ ಜನರು ಹೇಳ್ತಾ ಇದಾರೆ. ಮತ್ತೆ ಆ ಒಂದು ಪುರಾವೆಗಳು ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕೆಂಪೇಗೌಡರು ಐಕ್ಯ ಆಗಿರುವಂತಹ ಸ್ಥಳ ಇದೇನೆ. ಇದನ್ನ ಈಗ ಮಂಟಪ ರೀತಿಯಲ್ಲಿ ಕಟ್ಸಿದ್ದಾರೆ ಅವರ ಒಂದು ಐಕ್ಯ ಆಗಿರುವಂತಹ ಸ್ಥಳವನ್ನ. ಮತ್ತೆ ಹಿಂದೆ ಮೇಲ್ಗಡೆ ಇರುವಂತಹ ಗೋಪುರದ ರೀತಿ ಅದೆಲ್ಲ ಈಗ ಹಾಳು ಬಿದ್ದೋಗಿದೆ. ಯಾಕಂದ್ರೆ ಕೆಂಪೇಗೌಡರು ಇದ್ದಿದ್ದು ಸುಮಾರು 1000 ವರ್ಷ, ಅಂದ್ರೆ ಒಂದು 100 ವರ್ಷಗಳ ಹಿಂದೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಈಗೆಲ್ಲ ಹಾಳು ಬೀಳುವಂತ ಸ್ಥಿತಿಯಲ್ಲಿದೆ ಆ ಮೇಲ್ಗಡೆ ಇರುವಂತಹ ಗೋಪುರದ ರೀತಿಯಲ್ಲಿ ಇರುವಂತದ್ದು. ಆದ್ರೆ ಇಲ್ಲಿ ಇರುವಂತಹ ಮಂಟಪ ಮಾತ್ರ ಇನ್ನೂ ಚೆನ್ನಾಗಿದೆ. ಅದರ ಮೇಲೆ ಇರುವಂತಹ ಕೆತ್ತನೆಯು ಸಹ ಕೆಂಪೇಗೌಡರಿಗೆ ಒಂದು ಪ್ರತೀಕವಾಗಿದೆ. ಯಾಕಂದ್ರೆ ಅವರು ಯುದ್ಧದಲ್ಲಿ ಪರಿಣಿತರು. ಮತ್ತೆ ಒಂದು ಜಿಲ್ಲೆಯನ್ನಾಗ್ಲಿ ಅಥವಾ ಒಂದು ಊರನ್ನಾಗ್ಲಿ ಕಟ್ಟಂತಹ ಕೀರ್ತಿ ಅವ್ರಿಗೆ ಸಲ್ಲುವಂತದ್ದು. ಈಗ ನೀವು ನೋಡ್ತಾ ಇರ್ಬೋದು, ಕಂಬಗಳಲ್ಲಿ ಪ್ರತಿಯೊಂದು ಕಂಬದಲ್ಲೂ ಒಂದೊಂದು ರೀತಿಯಾದಂತಹ ಕೆತ್ತನೆಗಳನ್ನ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ ನೋಡೋದಿಕ್ಕೆ. ಮತ್ತೆ ಇಲ್ಲಿ ಕೆಲವೊಂದು ಪದಗಳನ್ನು ಸಹ ಬರೆದಿದ್ದಾರೆ. ಆದ್ರೆ ಈ ಪದಗಳ ಅರ್ಥ ಏನಂತ ಗೊತ್ತಾಗ್ತಾ ಇಲ್ಲ. ಬಟ್ ಇದು ಏನೋ ಒಂದು ಮಧ್ಯಮ ಕನ್ನಡದಲ್ಲಿ ಅಥವಾ ಹಳಗನ್ನಡದಲ್ಲಿ ಇರ್ಬೋದು ಅಂತ ನಮ್ಮ ಊಹೆ ಆಗಿದೆ. ಅದು ಯಾರಿಗೆ ಹಳಗನ್ನಡ ಅಥವಾ ಮಧ್ಯಮ ಕನ್ನಡ ಓದೋದಕ್ ಬರುತ್ತೆ ಖಂಡಿತವಾಗ್ಲೂ ಅವ್ರಿಗೆ ಅರ್ಥ ಆಗುತ್ತೆ ಈ ಪದಗಳ ಅರ್ಥ ಏನು ಅಂತ. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಒಂದು ಮನೆ ರೀತಿ ಇದ್ದಾಗ ಕಾಣಿಸ್ತದೆ. ಆದ್ರೆ ಆಗ ಇದ್ದಂತಹ ಕೆಂಪೇಗೌಡರು ನಾನು ಹೇಳ್ದೆ ಅಲ್ವಾ, ಯುದ್ಧದಲ್ಲಿ ಬೇಸತ್ತ ಅಥವಾ ದಣಿವಾದಂತಹ ಸಂದರ್ಭದಲ್ಲಿ ಇಲ್ಲಿ ಬಂದು ಐಕ್ಯರಾಗೋದಕ್ಕೂ ಮುಂಚೆ ಇಲ್ಲಿ ವಾಸವಿದ್ರು ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇದು ಸ್ವಲ್ಪ ಈ ಊರ್ ನೋಡ್ತಾ ಇದ್ರೆ ಎಲ್ಲ ಫುಲ್ ಖಾಲಿ ಇದೆ. ಆಗಿನ ಕಾಲದಲ್ಲಿ ಅವ್ರಿಗೆ ಪ್ರಶಾಂತವಾಗಿರುವಂತಹ ಜಾಗ ಇದನ್ಸಿತ್ತು ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಯುದ್ಧದಲ್ಲಿ ಆ ನೋವು, ನಲಿವು ಅಥವಾ ಆ ಒಂದು ರಕ್ತದ ಮಡಗನ್ನ ನೋಡಿ ಅವ್ರಿಗೂ ಒಂದ್ ಸ್ವಲ್ಪ ಬೇಜಾರಾಗಿರುತ್ತೆ. ಅವ್ರಿಗೂ ಒಂದು ಪ್ರಶಾಂತವಾಗಿರುವಂತಹ ಸ್ಥಳ ಬೇಕು ಅಂತ ಅನ್ಸಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಯಾರು ಇದ್ದಂತಹ ಪ್ರದೇಶದಲ್ಲಿ ಬಂದು ವಾಸವಾಗಿದ್ರು ಅಂತ ನನ್ನ ಅನಿಸಿಕೆ. ಅಜ್ಜಿ, ಇಲ್ಲಿ ಕೆಂಪೇಗೌಡರು ಐಕ್ಯ ಆಗಿದ್ದ ಸ್ಥಳ ಅಂತ ಇದೆ, ಅಂದ್ರೆ ಅವರು ಸತ್ತೋಗಿದ್ದಿಲ್ಲೇ ಅಂತ ಹೇಳಿ ಇಲ್ಲೇ ಅಂತ ಸತ್ತೋಗಿರೋದು. ನಿಮ್ಗೆ ಹೆಂಗೆ ಗೊತ್ತು ಅಜ್ಜಿ ಇದು? ನಮಗೆ ಕುದುರೆ ಕುಣಗಲಿಂದ ಹೆಜ್ಜೆ ಮಾಡ್ಕೊಂಡ್ಬಂದು ಇಲ್ಲಿ ತೀರೋದ್ರು, ಇಲ್ಲೇ ಮಣ್ಣಾಗಿದೆ ಅಂತ ಹೇಳಿದ್ರು. ಓ, ಅಂದ್ರೆ ಅವ್ರು ಬಂದು ಇಲ್ಲೇ ಇದ್ರ 1-2 ವರ್ಷ ಏನೋ ಗೊತ್ತಿಲ್ಲ, ಅದ್ ಗೊತ್ತಿಲ್ಲ ಕಣಪ್ಪ. ಇದ್ರೋ ಇರ್ಲೇ ಇಲ್ವೋ, ಕುಣಗಲಿಂದ ಬಂದು ಯುದ್ಧ ಮಾಡಿ ಸತ್ರು ಅಂತ ಜನ ಹೇಳಿದ್ರು ನಮ್ಮ ಅವಧಿರು. ಯುದ್ಧ ಮಾಡ್ಕೊಂಡ್ ಬಂದು ಅವ್ರ ಇಲ್ಲಿ ಬಂದು ಸತ್ತಿರೋದು ಅಂತ. ಅವ್ರು ಇಲ್ಲೇ ಬಂದು ಏನಕ್ಕೆ ಸತ್ರು ಅಂತ ಏನಾದ್ರು ಗೊತ್ತಾ? ನಮಗ್ ಗೊತ್ತಿಲ್ಲ. ಅದೇ ಯುದ್ಧ ಮಾಡ್ಕೊಂಡ್ ಬಂದು ಕುದುರೆ ಮ್ಯಾಗ ಬಂದು ಸತ್ರು ಅಂತ ಹೇಳಿದ್ರು. ಇಲ್ಲಿ ದೇವಸ್ಥಾನ ಇದೆಯಲ್ಲ, ಇದೇನ್ ದೇವಸ್ಥಾನ? ಬಸವೇಶ್ವರ. ಇದ್ರ ಎಷ್ಟು ವರ್ಷದ ದೇವಸ್ಥಾನ ಇದೆ? ಇದು ಹಳೆ ಇತ್ತು. ಒಳಗೆಲ್ಲ ನಮ್ಮ ಮಣ್ಣು ತುಂಬಿ ಎಲ್ಲ ಇದ್ ಮಾಡಿದ್ರು. ನಮ್ಮೂರೆಲ್ಲ ಸೇರಿ ಹೊಸದಾಗಿ ಈಗ 10 ವರ್ಷ ಏನಾಯ್ತು ಕಡಿಸಿ ಇದ್ ಮಾಡಿದ್ದೀವಿ. ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬಸವೇಶ್ವರ ದೇವಸ್ಥಾನ ಸಹ ಒಂದಿದೆ. ಇಲ್ಲಿನ ಜನರ ನಂಬಿಕೆ ಏನಪ್ಪಾ ಅಂದ್ರೆ, ಇಲ್ಲಿ ಕೆಂಪೇಗೌಡ ಅಂದ್ರೆ ನಾಡಪ್ರಭು ಕೆಂಪೇಗೌಡರ ಲಿಂಗೈಕ್ಯ ಅಥವಾ ಐಕ್ಯ ಆಗಿರುವಂತಹ ಸ್ಥಳದಲ್ಲಿ ಒಂದು ದೇವಸ್ಥಾನ ಇದ್ರೆ ತುಂಬಾ ಒಳ್ಳೇದು ಅನ್ನೋ ಒಂದು ಮನೋಸ್ಥಿತಿಯಲ್ಲಿ, ಒಂದು ಮನೋಭಾವದಲ್ಲಿ ಇಲ್ಲಿನ ಒಂದು ಗುಡಿಯನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನೇ ಆಗ್ಲಿ, ನಮ್ಮ ಒಂದು ಚರಿತ್ರೆಯಲ್ಲಿ ಎಂದಿಗೂ ಸಹ ಅಜರಾಮರವಾಗಿ ಉಳ್ಕೊಳ್ಳುವಂತಹ ಹೆಸರು, ಅಜರಾಮರವಾಗಿರುವಂತಹ ವ್ಯಕ್ತಿ ಅಂತಾನೆ ಹೇಳ್ಬೋದು ಈ ಕೆಂಪೇಗೌಡರನ್ನ. ಯಾಕಂದ್ರೆ ಈಗಾಗ್ಲೇ ಸಾವಿರಾರು ಲಕ್ಷಾಂತರ ಜನ ವಾಸ ಮಾಡೋದಕ್ಕೆ ಒಂದು ಊರನ್ನ ಕಟ್ಟಿಕೊಟ್ಟಂತಹದ್ದು ಅಂದ್ರೆ ಬೆಂಗಳೂರು ಅಂತಾನೆ ಹೇಳ್ಬೋದು. ಆ ಒಂದು ಊರನ್ನ ಕಟ್ಟಂತಹ ಕೀರ್ತಿ ಇವ್ರಿಗೆ ಸಲ್ಲುವಂತದ್ದು. ಅದು ಮಾಗಡಿಯಿಂದ ಬಂದು ಅಲ್ಲಿ ಬಂದು ನಿರ್ಮಾಣ ಮಾಡಿದ್ರಲ್ಲ, ಅದು ನಿಜಕ್ಕೂ ಒಂದು ಹ್ಯಾಟ್ಸ್ ಆಫ್ ಹೇಳುವಂತ ವಿಷಯನೇ. ಯಾಕಂದ್ರೆ ಇವತ್ತಿನ ದಿನ ಸಾವಿರಾರು ಜನ ಅಲ್ಲಿ ನಿಂತ್ಕೊಂಡು ಅಲ್ಲಿ ಕೆಲಸ ಮಾಡ್ಕೊಂಡು ಅವರ ಜೀವನವನ್ನ ಅವ್ರು ಕಟ್ಕೊಂತಾ ಇದ್ದಾರೆ. ಅದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಕೆಂಪೇಗೌಡರ ಬಗ್ಗೆ. ಆದ್ರೂ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರುವಂತಹ ವ್ಯಕ್ತಿ ಅನ್ನೋದಕ್ಕೆ ಇನ್ನೊಂದು ಹೆಮ್ಮೆ ಆಗತ್ತೆ.